ನಮಸ್ಕಾರ ವಿಶ್ವಬಂಧುಗಳೇ. ಇಂದು ನಾವು ಚಿತ್ರಕಲಾ ಶಿಕ್ಷಣ ಮಾಲಿಕೆಯಲ್ಲಿ ರಾಗಮಾಲಾ ಚಿತ್ರಗಳು ಎನ್ನುವ ವಿಷಯದ ಕುರಿತಾಗಿ ಒಂದಷ್ಟು ಮಾಹಿತಿ ತಿಳಿಯೋಣ. ರಾಗಮಾಲಾ ಎಂದರೆ ಸಂಗೀತ ರಾಗಗಳ ಹಾರ ಎಂದರ್ಥ. ಇವು ರಾಗಗಳ ದೃಶ್ಯ ನಿರೂಪಣೆಗಳು. ಸಂಗೀತಗಾರರು ಹಾಡಿದ ರಾಗಗಳು ಶ್ರಾವಕರ ಮನಸ್ಸಿನ ಮೇಲೆ ಮೂಡಿಸುವ ಭಾವಗಳನ್ನು ತಮ್ಮ ಕುಂಚದಿಂದ ಚಿತ್ರಗಾರರು ಪ್ರೇಕ್ಷಕರ ಮನಸ್ಸಿನಲ್ಲಿ ಮೂಡುವಂತೆ ವರ್ಣಚಿತ್ರಗಳನ್ನು ರಚಿಸಿದರು. ಅವುಗಳಿಗೆ ರಾಗರಾಗಿಣಿಯರು ಅಥವಾ ರಾಗಮಾಲಾ ಚಿತ್ರಗಳೆನ್ನುತ್ತಾರೆ. ಇದು ರಜಪೂತ ಚಿತ್ರಕಲೆಯ ಒಂದು ಅಂಗ. ವರ್ಣ ಮತ್ತು ಧ್ವನಿ ಮನಸ್ಸಿನಲ್ಲಿ ರಸಭಾವನೆಗಳುಂಟು ಮಾಡುವುದರಲ್ಲಿ ಕೆಲವು ಬಣ್ಣ ಮತ್ತು ಧ್ವನಿಗಳಲ್ಲಿ ಸಮಾನ ಗುಣಗಳಿವೆ ಎಂಬುದನ್ನು ವಿದೇಶಗಳಲ್ಲಿ ಆಧುನಿಕ ವಿಜ್ಞಾನಿಗಳು ಒಪ್ಪಿ ತತ್ಸಂಬಂಧ ಶೋಧನೆಗಳನ್ನು ಮಾಡುತ್ತಿದ್ದಾರೆ. ಯಾವ ವರ್ಣ ವಿನ್ಯಾಸಗಳು ಯಾವ ರಾಗಭಾವಗಳಿಗೆ ಸಮ ಎಂದು ತಿಳಿಸಲು ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ದಿಸೆಯಲ್ಲಿ ಶೋಧಿಸುತ್ತಿರುವ ಆಧುನಿಕರಲ್ಲಿ ಅಮೆರಿಕದ ಥಾಮಸ್ ವಿಲ್ಫ್ರೆಡ್ನು ಒಬ್ಬನು. ಆತನಿಗಿಂತ ಇಂದಿನವರು ಸರಿಸಮಾನವೆಂದು ತೋರಿಸುವ ಧ್ವನಿ ಮತ್ತು ವರ್ಣಗಳನ್ನು ಜೊತೆಗೂಡಿಸಿ ಪ್ರದರ್ಶಿಸಿದ್ದರು. ಆದರೆ ಅದು ಸಾಕಷ್ಟು ಸಫಲತೆ ಪಡೆಯಲಿಲ್ಲ. ನಮ್ಮ ರಾಗಮಾಲಾ ಚಿತ್ರಗಳು 3 ಶತಮಾನಗಳ ಹಿಂದೆ ಇಂತಹುದೇ ಒಂದು ಪ್ರಯೋಗವಾಗಿತ್ತು. ರಾಗಗಳಲ್ಲಿ ಮೆಚ್ಚುಗೆಯ ಒಂದು ರಾಗವು ಭೈರವಿ ಆಗಿದೆ. ಅದರಲ್ಲಿ ಕನ್ಯೆಯೊಬ್ಬಳು ತನ್ನ ಪ್ರಿಯಕರನಿಗಾಗಿ ಧ್ಯಾನ ಮಗ್ನಳಾದಂತೆ ಚಿತ್ರಿಸಲಾಗಿದೆ. ಒಬ್ಬ ಲಲನೆಯು ತನ್ನ ಪ್ರಿಯತಮನ ಪ್ರೇಮ ಪ್ರಾಪ್ತಿಗಾಗಿ ಮಂದಿರದಲ್ಲಿ ದೇವರ ಮುಂದೆ ಪೂಜೆ ಮಾಡುತ್ತಿದ್ದಾಳೆ. ದೇವರಿಗೆ ಪುಷ್ಪವಾಲಿಯನ್ನು ಸಮರ್ಪಿಸುವಂತಿದೆ. ಸಖಿಯರು ವಾದನಗಳನ್ನು ನುಡಿಸುತ್ತಿದ್ದಾರೆ. ವಸಂತ ರಾಗವನ್ನು ಕೊಳಲನೂದುವ ಕೃಷ್ಣನು ಗೋಪಿಯರೊಡನೆ ವಿನೋದವಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಹೀಗೆ ರಾಗಮಾಲಾ ಚಿತ್ರಗಳು ಸಂಗೀತ, ಸಾಹಿತ್ಯ ಮತ್ತು ಚಿತ್ರಗಳನ್ನು ಒಂದಾಗಿಸುತ್ತಿವೆ. ಪ್ರೇಮ, ವಿರಹ, ವಾತ್ಸಲ್ಯ, ಸಂಭ್ರಮ ಯಾವುದಾದರೂ ರಸಭಾವವನ್ನು ಮೂಡಿಸುತ್ತದೆ. ನಮಸ್ಕಾರ.